ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಪ್ರೊಫೈಲ್ ಬಂದ್ಬಿಟ್ಟು ಚಿನ್ನು ಅಂತ ಹೇಳಿ. ಈಕೆದು ಒಂದು ಅಪಾರ್ಟ್ಮೆಂಟ್ ಇದೆ ಸ್ನೇಹಿತರೆ. ತಗೊಂಡು 2 ವರ್ಷ ಆಗಿದೆ ಅಷ್ಟೇ. ಪಕ್ಕದಲ್ಲಿ ಕಿರಿಕಿರಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಾರಲು ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಇನ್ನು ಅಪಾರ್ಟ್ಮೆಂಟ್ ಏನೋ ಚೆನ್ನಾಗೈತೆ, ಆದರೆ ಅಕ್ಕಪಕ್ಕದವರು ಸರಿ ಇದ್ದಿದ್ರೆ ತುಂಬ ಚೆನ್ನಾಗಿತ್ತು. ನಾವು ತಗೊಂಡಾಗ 50 ಲಕ್ಷ ಆಗಿತ್ತು. ಈಗ ಬೆಂಗಳೂರು ಇಷ್ಟು ಬೆಳೆದಿದೆ ಅಂತ ಎಲ್ರಿಗೂ ಗೊತ್ತಿರುವ ಒಂದು ವಿಚಾರ ಆಗಿರುತ್ತೆ. ಹಾಗಾಗಿ ಜಾಸ್ತಿ ರೇಟ್ಗೆ ಮಾರಬೇಕು ಅಂತಿದ್ದೀವಿ ಅಂತ ಹೇಳಿದ್ದಾರೆ. ಅಂದರೆ ಇವ್ರು ತಗೊಂಡಾಗ 50 ಲಕ್ಷ ಇತ್ತಂತೆ, ಈಗ ಸ್ವಲ್ಪ ಹೆಚ್ಚಾಗಿ ಮಾರ್ಬೋದು. ಯಾರು ತಗೊಳ್ಳೋದಕ್ಕೆ ಮುಂದೆ ಬರ್ತಿಲ್ಲ ಅಂದರೂ ಕೊನೆ ಪಕ್ಷ ಬಾಡಿಗೆನಾದರೂ ಕೊಡ್ತೀವಿ, ಆರಾಮವಾಗಿ ಬಂದಿರ್ಬೋದು. ಏನು ತಗೊಳ್ಳೇಬೇಕು ಅಂತೇನಿಲ್ಲ. ಬಾಡಿಗೆ ಆದರೆ 1 ವರ್ಷ ಅಷ್ಟೇ ಕೊಡೋದು. ಏಕೆ, ಏನು, ಎತ್ತ ಅಂತ ಅದೆಲ್ಲವನ್ನು ಕೇಳಿಬಿಡಿ ಆಯಿತಾ ಅಂತ ಹೇಳಿದ್ದಾರೆ. ಏಕೆಂದರೆ ಅದು ಪರ್ಸ್ನಲ್ ಆಗಿರುತ್ತೆ, ತೀರಾ ಕೇಳಬಾರ್ದು. ನೆಕ್ಸ್ಟು ಸೌಲಭ್ಯಗಳು ಏನೇನಪ್ಪ ಸಿಗ್ತದೆ ಅಂದರೆ, ಈ ಒಂದು ಮನೆಯಲ್ಲಿ ಬಾತ್ರೂಮಲ್ಲಿ ಶವರ್ ಇದೆ. ಅದು ಸಾಮಾನ್ಯವಾದ ಶವರ್ ಅಲ್ಲ, ತುಂಬ ಶ್ರೀಮಂತರು ಹಾಕಿಸುವ ಶವರ್ ಆಗಿರುತ್ತೆ. ಗಂಡನೇ ಹೇಳಿ ಮಾಡಿಸಿದ್ದು. ಏಕೆಂದರೆ ಗಂಡ ನಾನು ಇಬ್ಬರು ಒಟ್ಟಿಗೆ ಸ್ನಾನ ಮಾಡುತ್ತಿದ್ದೆವು, ಅದಕ್ಕೋಸ್ಕರ ಆ ಒಂದು ಶವರ್ನ ಹಾಕಿಸಲಾಗಿದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಮನೆ ಜೊತೆಗೆ ಹಾಸಿಗೆ ಹಾಗೂ ಬಟ್ಟೆಗಳ ಜೊತೆಗೆ ಮನೆಯಲ್ಲಿ ಏನೆಲ್ಲ ಸಾಮಾನುಗಳು ಇರುತ್ತದೆ ಅದೆಲ್ಲವನ್ನು ಕೂಡ ಮನೆ ಸಮೇತ ಸೇಲ್ ಮಾಡಲಾಗುತ್ತದೆ. ಹಾಗೆ ಅದಕ್ಕೆಲ್ಲ ಚಾರ್ಜ್ ಇರುವುದಿಲ್ಲ ಸರ್, ಅದು ಬಿಟ್ಟಿಯಾಗಿ ಕೊಡಲು ಬಯಸುತ್ತೇವೆ. ಓಕೆ ಅಂತ ಹೇಳಿದರೆ, ಅಂದರೆ ಅದಕ್ಕೆಲ್ಲ ಏನು ದುಡ್ಡೇನು ಕಟ್ಟಂಗೇನಿಲ್ಲ. ಓಕೆ, ಅದಕ್ಕೆಲ್ಲ ಕಾರಣ ನಮ್ಮ ಅವರು ದಾನಶೂರಕರ್ಣನೂ ಆಗಿದ್ದರು. ಹಾಗಾಗಿ ನಾವು ಅದೇ ಒಂದು ದಾರಿಯಲ್ಲಿ ಸಾಗಬೇಕು ಅಂತ ಇಷ್ಟಪಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಸಹಾಯದ ಬಗ್ಗೆ ಇಲ್ಲಿ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು. ಯಾವ ರೀತಿಯ ಸಹಾಯ ಸಿಗುತ್ತದೆ ಅಂದರೆ, ನಿಮಗೆ ಬ್ಯಾಂಕಲ್ಲಿ ಲೋನ್ ಕೊಡಿಸುತ್ತೇವೆ. ಯಜಮಾನರ ತಮ್ಮ ಬ್ಯಾಂಕಿನಲ್ಲಿ ಮ್ಯಾನೇಜರ್ ಆಗಿ ಕೆಲಸವನ್ನು ಮಾಡುತ್ತಿದ್ದಾನೆ, ಅವನಿಗೆ ಹೇಳಿ ಮಾಡಿಸಿಕೊಡ್ತೀವಿ. ಬೇಕು ಅಂದರೆ ಇಲ್ಲ, ನಾವು ತಗೊಳ್ಳುವಷ್ಟು ಸಾಮರ್ಥ್ಯವಿದೆ ನಮಗೆ, ಬೇಡ ಅಂದ್ರೂ ಓಕೆ ಅಂತ ಹೇಳಿದ್ದಾರೆ. ಒಂದು ದಿನ ಮುಂಚಿತವಾಗಿಯೇ ಮನೆಯಲ್ಲೇ ಬಂದು ಉಳಿದುಕೊಳ್ಳಿ, ಆಗ ಮನೆಯ ಇಂಚಿಂಚು ಮಾಹಿತಿ ಹೇಳ್ತೀನಿ, ಏನೋ ಸಮಸ್ಯೆ ಇದೆ, ಆಮೇಲೆ ಬೇಕಾದರೆ ಮುಂದುವರಿಸೋಣ ಅಲ್ವಾ ಅಂತ ಹೇಳಿದ್ದಾರೆ. ಇನ್ನು ಮೂರನೇದು ಬಂದ್ಬಿಟ್ಟು ಇಲ್ಲಿ ಇಟಾಲಿಯನ್ ಕಿಚನ್ ಮಾಡಿಸಿರೋದು. ನೋಡಿದರೆ ಪಕ್ಕಾ ಫಿದಾ ಆಗ್ತೀರಾ. ಅದನ್ನು ತೋರಿಸುವುದಕ್ಕಿಂತ ನೇರವಾಗಿ ನೋಡಿದರೆ ಗೊತ್ತಾಗುತ್ತೆ. ಸುಮ್ಮನೆ ಮೇಲ್ನೋಟಕ್ಕೇನೋ ಹೇಳಿದ್ರೆ ಅದೆಲ್ಲ ನಿಮಗೆ ಸರಿಯಾಗಿ ಅರ್ಥ ಆಗಲ್ಲ ಅಂತ ಹೇಳಿದ್ದಾರೆ. ಓಕೆ.